ಈ ಮೂವಿನ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನೇಚರ್ 100% ಹೆಲ್ಪ್ ಮಾಡಬೇಕು ಅನ್ನೋ ನಾನು ಪ್ರಯತ್ನ ಮಾಡ್ಕೊಳ್ತೀನಿ. ಕರೆಕ್ಟ್. ಬಿಕಾಸ್ ದೀಸ್ ಪೀಪಲ್ ಆರ್ ಯಂಗ್ಸ್ಟರ್ಸ್. ಅವರು ವೃತ್ತಿ ಆಗಬೇಕು. ಆ ಬ್ಲೆಸ್ಸಿಂಗ್ಸು ದೇವರು ಕೊಡಬೇಕು. ದೇವರಾಗಿಯೇ ಅಭಿಮಾನಿಗಳು ಕೂಡ ಮನಸ್ಸಿಗೆ ಭೂಮಿನೇ ಸರ್ದು ಹೋಗೋ ಹಾಗೆ ಕಾಣ್ತಿದೆ. ಹೆಣ್ಣಿಗೆ ಗಂಡನ ಪ್ರೀತಿ ತುಂಬ ಮುಖ್ಯ ಆಗಿರುತ್ತೆ. ಹೌದು. ಸೊ ಅಂದರೆ ಅವಳು ಹುಡ್ತಾಳೆ, ಅಪ್ಪ ಅಮ್ಮನ ಬೆಳೀತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಗಂಡನ ಮನೆ ಬಂದಾಗ ಗಂಡನ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಗಂಡನಿಗೆ ಕಿವಿ ಕೇಳಿಸಲ್ಲ. ರೋಸ್ ಲವರಿಗೆ ಇನ್ನೊಂದೇನೋ ಬ್ಯಾಕ್ ಡ್ರಾಪ್ ಏನೋ. ಕನ್ನಡ, ಸೋ ಸ್ವೀಟ್. ಕರ್ನಾಟಕ ಪೀಪಲ್, ಕನ್ನಡಿಗರ್ಸ್ ಅಂಡ್ ಐ ಲವ್ ಬ್ಯಾಂಗ್ಳೂರ್. ಅದು ಇದೆ ಇಲ್ಲಿ. ಅದು ನೀವು ಹೇಳ್ಬಿಟ್ಟಿರಾ, ನಾನು ಹೇಳ್ಬಿಟ್ಟೆ. ಇಲ್ಲ, ವೆರಿ ಗುಡ್, ಚೆನ್ನಾಗಿದೆ. ಐ ಲವ್ ಇವನ್ ದ ಎಂಟೈರ್ ಕರ್ನಾಟಕ ಅಂಡ್ ಕನ್ನಡಿಗರ್ಸ್. ಕನ್ನಡ, ತಮಿಳ್, ತೆಲುಗು, ಇಂಡಿಯಾ. ನಾವು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಏನಕ್ಕೆ ಸಾರೆ ಜಹಾನ್ ಸೆ ಅಚ್ಚ ಅಂದ್ರೆ ಇದಕ್ಕೋಸ್ಕರ. ಅಲ್ಲಿ ಸ್ಟೇಟ್ಸ್ ಬರೋದೇ ಇಲ್ಲ. ಸೊ ಇಂಡಿಯನ್ ಆರ್ಮಿ ಇಸ್ ಬೆಸ್ಟ್, ಇಂಡಿಯನ್ ಏರ್ ಫೋರ್ಸ್ ಇಸ್ ಬೆಸ್ಟ್, ಇಂಡಿಯನ್ ನೇವಿ ಇಸ್ ಬೆಸ್ಟ್, ಇಂಡಿಯನ್ ಆರ್ಮ್ ಸರ್ವಿಸ್ ಇಸ್ ಬೆಸ್ಟ್. ಕರೆಕ್ಟ್. ನಾವು ಮಾಂಕ್ ಅಂತ ಹೇಳಿದ ತಕ್ಷಣ ಯಾವಾಗಲೂ ಓಲ್ಡ್ ಮಾಂಕ್ ಅಂತ ಹೇಳ್ಬಾರ್ದು, ಎಡಿಟ್ ಮಾಡ್ಬಿಡ್ತಾರೆ. ಬಟ್ ಆದರೂ ಹೇಳ್ತೀನಿ, ಓಲ್ಡ್ ಮಾಂಕ್ ಅನ್ನೋದು ನಮ್ಗೆ ಯಾವಾಗಲೂ ಜ್ಞಾಪಕ ಬರೋದು. ಬಟ್ ನಾವು ಇವಾಗ ಇರೋದು ಆ್ಯಕ್ಚುಲಿ ಯಂಗ್ ಮಾಂಕ್ ಜೊತೆಗೆ. ಯಾಕೆಂದರೆ ಮಾಂಕ್ ದ ಯಂಗ್ ಅಂತ ನಾವು ಇವಾಗ ಒಂದು ಸಿನಿಮಾ ಬಗ್ಗೆ ಇವೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ರಾಘವೇಂದ್ರ ಚಿರವಣಿಗೆ ನಮಸ್ಕಾರ, ನಾನು ನಿಮ್ಮ ನವೀನ್ ಚೌರಿ. ಹಾಗೂ ನಮ್ಮ ಜೊತೆಗೆ ಅದ್ಭುತವಾದಂತಹ ಟೀಮು. ನಾನು ಏನಕ್ಕೆ ಫಸ್ಟೇ ಅದ್ಭುತ ಅಂತ ಹೇಳ್ತೀನಿ ಅಂದರೆ, ನಾವು ಬಂದಿದ್ದ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಸಾಹೇಬರು ಒಂದು ಮಾತು ಹೇಳಿದ್ರು, ಈ ಜಾಗಕ್ಕೆ ಬೇಕಾದ್ರೆ ನಾನು ಓನರ್ ಆಗಿರ್ಬೋದು, ಆದರೆ ನಾನು ಸಿನಿಮಾಗೆ ಓನರ್ ನಮ್ಮ ಡೈರೆಕ್ಟರ್ ಅಂತ. ಅದು ಸಿನಿಮಾ ಮುಗಿತಾ ನಾ ಯಾರು ಕೇಳಿಲ್ಲ ಜಾಸ್ತಿ ಪ್ರೊಡ್ಯೂಸರ್ಸ್. ಬಟ್ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ತುಂಬಾ ಕರೆಕ್ಟ್ ಆಗಿರೋ ಮಾತು. ಬಟ್ RMR ಫಾರ್ಮ್ಸ್, ರೇಣುಕಾ ಮಗೇಶ್ವರಿ ರಾಜೇಂದ್ರನ್ ಫಾರ್ಮ್ಸ್. ಸೊ ರಾಜೇಂದ್ರನ್ ಸರ್ ನಮ್ಮ ಲೆಫ್ಟಿನೆಂಟ್ ಕರ್ನಲ್, ಜೊತೆಗೆ ನಮ್ಮ ಹೀರೋ ಕೂಡ ಇದ್ದಾರೆ ಸರೋವರ್ ಅವರು ಆ್ಯಂಡ್ ಸೂರ್ಯ ಅವರು. ಬಟ್ ಮಾಸ್ಜಿದ್ಗೆ ಏನು ಮೀನಿಂಗ್ ಅನ್ನೋದನ್ನ ಫಸ್ಟ್ ನಿಮಗೆ ಕೇಳಬೇಕು ಅಂತ. ಮಾಸ್ಜಿದ್ ಮೀನಿಂಗ್ ಏನಿದೆ ಆ್ಯಕ್ಚುಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ನೇಮ್. ಓಕೆ. ಫ್ಯಾಮಿಲಿ ಒಂದೊಂದು ನೇಮ್ಸ್, ಒಂದೊಂದು ವರ್ಡ್ಸ್ಗಳು ತಗೊಂಡು ಆ್ಯಡ್ ಮಾಡ್ಕೊಂಡವ್ರ ನೇಮು ಮಾಸ್ಜಿದ್ ಸೂರ್ಯ. ಹೇಳಿ ನೋಡಿ, ಇದು ಇಂಥ ಮ್ಯಾಟರ್ ಎಕ್ಸ್ಕ್ಲೂಸಿವ್. ಇದೆಲ್ಲ ನಮ್ಮವ್ರು ಎಡಿಟ್ ಮಾಡಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಲೈನ್ ಎಡಿಟ್ ಮಾಡ್ಬಿಡ್ತಾನೆ. ಯಂಗ್ ಮಾಂಕು ಓಲ್ಡ್ ಮಾಂಕ್ ಅನ್ನೋದು ಎಡಿಟ್ ಮಾಡ್ಬಿಡ್ತಾನೆ. ಈ ಮಾಸ್ಜಿದ್ ಎಮ್ ಒಬ್ಬರ ಹೆಸರು, ಎ ಒಬ್ಬರ ಹೆಸರು, ಆ ಥರನಾ? ಹೇಳಿ, ಟೈಮ್ ಇದೆ ನಮ್ಗೆ. ಹೇಳಿ. ಆನಂದ್ ಅಂತ ಇದೆ. ಮತ್ತೆ ಎಮ್ ಫಾರ್ ಮಂಜುನಾಥ್ ಅಂತ ಇದೆ. ಓ, ವೆರಿ ನೈಸ್. ತುಂಬಾ ಲೇಟೆಸ್ಟ್ಗಳಿದೆ. ಇರ್ಲಿ ಅಂದ್ರೆ ಅವರು ಹೇಗೆ ಅಂದ್ರೆ ಜೊತೆ ಅಣ್ಣ ತಮ್ಮಂದ್ರ? ಓಕೆ. ಚಿಕ್ಕಪ್ಪಂದ್ರ ದೊಡ್ಡಪ್ಪಂದ್ರದ ಹೆಸರು ತರನಾ ಎಲ್ಲರೂ? ಹೋ ಎಲ್ಲರೂ ಹೇಳಿದ್ರ ಇದನ್ನ? ಎಕ್ಸ್ಕ್ಲೂಸಿವ್. ನೋಡಪ್ಪ ಕ್ಯಾಮ್ರಾ ನಿಂತಿರೋರೆ ನೋಡಿ, ಈ ತರ ಎಕ್ಸ್ಕ್ಲೂಸಿವ್ ಮ್ಯಾಟರ್. ಫಸ್ಟ್ ಕ್ವೆಶ್ಚನ್ ಅದೇ. ಅಯ್ಯ, ಲೆಫ್ಟಿನೆಂಟ್ ಕರ್ನಲ್ ಅಂತ ಹೇಳಿದ ತಕ್ಷಣ ತುಂಬಾ ವೆರಿ ರೆಸ್ಪೆಕ್ಟ್ಫುಲ್ ಪೋಸ್ಟ್ ಅದು ನಮ್ಮ ಇಂಡಿಯನ್ ಆರ್ಮ್ ಸರ್ವಿಸಸ್ ಅಲ್ಲಿ. ಎಲ್ಲಿ ಯಾವ ರೆಜಿಮೆಂಟಲ್ಲಿ ಇದ್ರಿ, ಎಲ್ಲಿಂದ ಶುರು ಮಾಡಿದ್ರಿ? ನಾನು ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್, ದಟ್ ಈಸ್ MEG ಅಲ್ಸೂರಲ್ಲಿ ಟ್ರೈನಿಂಗ್. ಅದು ಆ ಥರ 3 ಗ್ರೂಪ್ ಇದೆ ಇಂಡಿಯಾಲಿ. MEG ಇಸ್ ದಿ ಫಸ್ಟ್, ವಿಕ್ಟೋರಿಯಾ ಮಹಾರಾಣಿ ಟೈಮ್ಲಿಂದ ಇದೆ ಅದು. ಆಮೇಲೆ ಬೆಂಗಾಲ್ ಇಂಜಿನಿಯರ್ಸ್ ಬಂತು, ಅದು ರೂರ್ಕಿಯಲ್ಲಿದೆ. ಆ್ಯಂಡ್ ಆಮೇಲೆ ಬಾಂಬೆ ಇಂಜಿನಿಯರ್ಸ್, ಅದು ಕಿರ್ಕಿಯಲ್ಲಿದೆ. ನಾನು ನಮ್ಮ MEGಲಿಂದು ಐ ಆಮ್ ದಿ ಪ್ರಾಡಕ್ಟ್ ಆಫ್ MEG ಹೇಳ್ಬೇಕು. 1980 ಮಾರ್ಚ್ 1 ನಾನು ರಿಪೋರ್ಟ್ ಮಾಡಿದ್ದು. 28 ಫೆಬ್ರವರಿಲಿ ಮಿಲಿಟರಿಲಿ ಜಾಯ್ನ್ ಆಗೋದು ಚೆನ್ನೈ. ಅಲ್ಲಿಂದ ಸೇಮ್ ನೈಟ್ ಬ್ಯಾಂಗ್ಳೂರ್ ಚೆನ್ನೈ ಮೇಲಲ್ಲಿ ನೆಕ್ಸ್ಟ್ ಡೇ ಬಂದು ಇಲ್ಲಿ ರಿಪೋರ್ಟ್ ಮಾಡಿದ್ದು ಅಲ್ಸೂರು ಟ್ರೈನಿಂಗ್ ಸೆಂಟರ್. ಟ್ರೈನಿಂಗ್ ಅಲ್ಲಿ ಆಮೇಲೆ then my career started. That is a big story. It is. ಇಲ್ಲಿಂದನೇ ನಂದು ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ನಮ್ಮ ಲಾಸ್ಟ್ ಪೋಸ್ಟಿಂಗ್ ಸಿಲಿಗುರಿ, ವೆಸ್ಟ್ ಬೆಂಗಾಲ್ ಪ್ರೋಗ್ರಾಮ್ ಒಂದು ಜಾಗ ಇದೆ, ಅಲ್ಲಿ ಪೋಸ್ಟಿಂಗ್. ಕರೆಕ್ಟ್. ಅಲ್ಲಿ 30th ಏಪ್ರಿಲ್ 2019 ರಿಟೈರ್ಡ್ ಆಗಿ 57 ಇಯರ್ಸ್. ಮೈ ಗಾಡ್. 17 ಫಿನಿಶ್ ಆಗಿಲ್ಲ ಇನ್ನು. ಹೋ. ಅದ್ರಲ್ಲಿ ಅವಾಗ ಜಾಯ್ನ್ ಆಗಿ 39 ಇಯರ್ಸ್ ಸರ್ವಿಸ್ ಮಾಡಿ ಐ ಕೇಮ್ ಅಪ್. ಫ್ಯಾಬುಲಸ್. ಸೊ ನಿಮಗೆ ಇವಾಗ ಕ್ಯಾಮ್ರಾ ಮುಂದೆ ನಿಮ್ಮ ವಯಸ್ಸು 60+? 63 ಇಯರ್ಸ್. 63. ಬಟ್ ಸುಳ್ಳು ಹೇಳ್ಬಾರ್ದು ನೀವು ಕ್ಯಾಮ್ರಾ ಮುಂದೆ, ಆ ಥರ ಅನ್ನಿಸ್ತಿಲ್ಲ ನಮಗೆ. ಬಟ್ ಯಾವಾಗಲೂ ಅವ್ರು ಉಲ್ಟಾ ಹೇಳ್ತಾರೆ, 63 ಉಲ್ಟಾ ಮಾಡ್ತಾರೆ. 36 ಅವ್ರು ಇರೋ 36 ಥರ ಇದ್ದಾರೆ ಅವರು. ನಾನು ಇವ್ರ ಜೊತೆಲಿ ಇದ್ದೀನಲ್ಲ, ಅದಕ್ಕೆ ಆ ಥರ ಕಾಣ್ತಾ ಇದ್ದೀನಿ. ಸೂಪರ್. ಬಟ್ ಸರೋವರ್ ಅವರೇ, ನನಗೆ ಫಸ್ಟು ಈ ಹೇಗಾಯಿತು ಸಿನಿಮಾ ಅದು ಇದು ಅನ್ನೋದಕ್ಕಿಂತ ನಾನು ಫಸ್ಟ್ ನಿಮ್ಮ ಪೋಸ್ಟರ್ನ ನಾನು ಫಸ್ಟ್ ನೋಡಿದಾಗ
ಆ ಮೂಗ್ ಮೇಲೆ ಇರುವಂತಹ ಒಂದು ಮಾರ್ಕ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋ ತರ ನನ್ಗೆ ಅನ್ಸ್ತು. ಆ ಮಾರ್ಕ್ ಎಲ್ಲಾಯ್ತು, ಯಾವಾಗ ಆಯ್ತು, ನಿಮ್ಮ ವಯಸ್ಸಲ್ಲಿ ಹೆಂಗಾಯ್ತು? ಇದು ಎಕ್ಸ್ಕ್ಲೂಸಿವ್. ಥ್ಯಾಂಕ್ ಯು. ಚಿಕ್ಕ ವಯಸ್ಸಲ್ಲಿ 3ನೇ ಕ್ಲಾಸಲ್ಲಿ ಎತ್ತಿನ ಗಾಡಿ, ನಮ್ಮ ದೊಡ್ಡಪ್ಪದ ಎತ್ತಿನ ಗಾಡಿಲಿ ಹೋಗ್ತಾ ಇದ್ವಿ. ಹಿಂದೆಗಡೆ ಕುತ್ಕೊಂಡಿದ್ವಿ. ಇಳಿರ ಅಂತ ತುಂಬಾ ಹೇಳ್ತಾ ಇದ್ರು, ನಾವು ಕೇಳಲಿಲ್ಲ. ಆ ಎತ್ತಿನ ಬಾಲ ಹಿಂಗಂದ್ಬಿಟ್ರು, ಪಲ್ಟಿ ಹೊಡೆದ್ಬಿಟ್ಟೆ. ಮೈ ಗಾಡ್, ಚಿಕ್ಕಪ್ಪನ ಹೆಂಗಂದ್ರ ನಮ್ ದೊಡ್ಡಪ್ಪ ಬಾಲ ಹಿಂಡ್ಬಿಟ್ರು. ಓಹೋ, ತಮಾಷೆಗೆ ಅಂದ್ಬಿಟ್ರು ಬಾಲ. ಅಂದಿದ ತಕ್ಷಣ ಎತ್ತಿಂಗ ಒಂದೇ ಸರಿ ಆಯ್ತು. ಕೆಳಗಡೆ ಬಿದ್ದ ತಕ್ಷಣ ಕಲ್ಲಿಗೆ. ಅಯ್ಯೋ ನೋಡಿ, ಫಸ್ಟ್ ಆಕ್ಷನ್ ಬ್ಲಾಕ್, 3ನೇ ವಯಸ್ಸಲ್ಲೇನೆ ಫಸ್ಟ್ ಆಕ್ಷನ್ ಬ್ಲಾಕ್. ಬಟ್ ಅಲ್ಲಿ ನಮ್ಮ ಮಾಸ್ಜಿತ್ ಅವ್ರಿಗೆ ಆ ಗಾಯ ಎಷ್ಟು ಯೂಸ್ ಆಗಿದೆ ನೋಡಿ ಇವಾಗ, ಆಸ್ ಅ ಕ್ರಿಯೇಟಿವ್ ಆಗಿ ಅದನ್ನ ತೋರ್ಸೋದಕ್ಕೆ. ಕರೆಕ್ಟ್ ಅಲ್ವಾ? ಮೂಗ್ ಮೇಲಿರೋ ಮಾರ್ಕ್ ಯೂಸ್ ಆಯ್ತಲ್ವಾ ಇಲ್ಲಿ, ಅಲ್ವಾ? ಬಟ್ ಸೆಲೆಕ್ಷನ್ ಮಾಡಿದ್ದು ಅದೊಂದು ಒಂದು ಆಸ್ಪೆಕ್ಟ್, ಇವರೇ ಹೀರೋ. ಸೊ ಎಲ್ಲ ಹೇಳ್ತಾ ಇರ್ತಾರೆ ತಮಿಳ್ ಸೂರ್ಯ ಇದ್ದಂಗಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾನು ತಮಿಳ್ ಸೂರ್ಯ ಫ್ಯಾನ್ ಆಕ್ಚುಲಿ. ಓಹೋ, ಸೆಲೆಕ್ಷನ್ಸ್ ಸಖತ್. ಓಕೆ, ಅದೊಂದೇ ಅಲ್ಲ, ಎಲ್ಲ ಅದೇ. ಸೊ ಬಟ್ ಈ ಟ್ರೇಲರ್ ನಾನು ಅದೇನೆ ಫಸ್ಟ್ ಹೇಳ್ಬೇಕು. ಈ ಟಿ ಶರ್ಟ್ ಏನಕ್ಕೆ ಈ ತರ ಎಲ್ಲ ಹಾಕೊಂಡ್ ಬಂದಿದ್ದೀನಿ ಅಂದ್ರೆ, ಟ್ರೇಲರ್ ಅಲ್ಲಿ ಎಷ್ಟೊಂದು ವಿಷಯಗಳಿದೆ. ಸೈನ್ಸ್ ಫಿಕ್ಷನ್ ಅಥವಾ ಒಂದು ಅವೆಂಜರ್ಸ್ ತರ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಕಥೆನಾ, ಅಥವಾ ನಮ್ಮ ಹೀರೋಯಿನ್ ಅವರು ಇದ್ದಾರೆ ಇದರಲ್ಲಿ. ಸೊ ನಮ್ಮವರು ನನಗೆ ಸುಳ್ಳು ಹೇಳಿದ್ರು, ಇವತ್ತು ಹೀರೋಯಿನ್ ಬರ್ತಾರೆ, ಬೇಗ ಬನ್ನಿ. ಡಿಸಪಾಯಿಂಟೆಡ್. ಏನು ಇದು ಈ ಸಿಚುವೇಶನ್, ಇದು ಏನ್ ತರ ಜಾನರ್ ಅಂತ? ಬಿಕಾಸ್ ಇದು ತುಂಬಾ ರೇರ್ ಜಾನರ್ ಅಂತ ನಾನು ಹೇಳ್ತೀನಿ, ಬಟ್ ಎಲ್ಲ ಇದೆ ಇದರಲ್ಲಿ. ಹೌದು. ನಾನು ಸ್ಟೋರಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಎಲ್ಲ ಥರ ಮೂವೀಸ್ ನೋಡಿದ್ದೀನಿ. ಕನ್ನಡ ಮೂವೀಸು, ತೆಲುಗು, ಮಲಯಾಳಮು, ಇಂಗ್ಲೀಷ್ ಎಲ್ಲ ಮೂವೀಸ್ ನೋಡಿದ್ದೀನಿ. ಬಟ್ ಅವರು ಒಂದೊಂದು ಅವ್ರ ಜಾನರ್ ಅವ್ರು ಮಾಡಿಬಿಟ್ಟಿದ್ದಾರೆ. ಸೊ ಸಮಥಿಂಗ್ ಬೇರೆ ಏನಾದರೂ ನಾನು ಕ್ರಿಯೇಟ್ ಮಾಡಬೇಕು, ಬೇರೆ ಜಾನರ್ ಕ್ರಿಯೇಟ್ ಮಾಡಬೇಕು ಅಂದಾಗ ಒಂದಿಷ್ಟು ಥಾಟ್ಸ್ ಇಟ್ಕೊಂಡು, ಸೊ ನನಗೆ ಯಾವ್ಯಾವ ಥರ ಕ್ಯಾರೆಕ್ಟರ್ ಇಷ್ಟ ಆಗ್ತಾರೆ. ಸೊ ಲೈಕ್ ಈಗ ವಜ್ರಮುನಿ ನೋಡಿದ್ದೀನಿ. ಸೊ ಆಗ ನೋಡಿ, ನಮ್ಮ ರಾಜೇಂದ್ರ ಸರ್ ನೋಡಿದ್ರೆ ವಜ್ರಮುನಿ ನೋಡೋಂಗೆ ಆಗುತ್ತೆ, ಖಂಡಿತ ರಾ ಕಾಣ್ತಾರೆ. ಹೌದು. ಸೊ ಆ ಥರ ಒಂದೊಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿಕೊಂಡು ಮತ್ತೆ ಸ್ಟೋರಿ ಕೇಳ್ತಾ ಇತ್ತು. ಓಕೆ, ಈ ಕ್ಯಾರೆಕ್ಟರ್ ಈಗ ಒಂದು ಸ್ಟೋರಿ ಲೈನ್ ಬರೆದಾಗ ಓಕೆ ಈ ಕ್ಯಾರೆಕ್ಟರ್ ಬೇಕು, ಓಕೆ ಈ ಕ್ಯಾರೆಕ್ಟರ್ಗೆ ಸಪೋರ್ಟ್ ಈ ಕ್ಯಾರೆಕ್ಟರ್ ಬೇಕು. ಸೊ ಆ ಥರ ಬರಿತಾ ಹೋದಂಗೆಲ್ಲ ಎಲ್ಲ ಲೇಯರ್ಸ್ ಸ್ಟಾರ್ಟ್ ಆಯಿತು. ಸೊ ಆಗ ಮಾಂಗ್ ಗೇಮ್ ಕ್ರಿಯೇಟ್ ಆಗಿರೋದು ಆ್ಯಕ್ಚುಲಿ. ಸೊ ಇದರಲ್ಲಿ ನೀವು ಅಡ್ವೆಂಚರ್ ನೋಡ್ಬೋದು, ಒಳ್ಳೆ ನೇಚರ್ ನೋಡ್ಬೋದು, ಮತ್ತೆ ಸಮುದ್ರ ನೋಡ್ಬೋದು, ಗುಹೆ ನೋಡ್ಬೋದು. ಕ್ರಿಯೇಟ್ ಮಾಡಿರೋ ಚಾಪರ್ಸ್ಗಳು ನೋಡ್ತಿರುತ್ತಲ್ಲ, ನಾರ್ಮಲ್ ಆಗಿ ಒಂದು ಹೆಲಿಕಾಪ್ಟರ್ಸ್ ನೋಡ್ತೀರಾ. ಬಟ್ ಇದರಲ್ಲಿ ನಾವು ಕ್ರಿಯೇಟ್ ಮಾಡಿದೀವಿ, ಚಾಪರ್ಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕ್ಯಾರೆಕ್ಟರ್ಸ್ಗಳು ಕೂರಿಸಿದೀವಿ. ಸೊ ಅದು ನೀವು ಮೂವಿಯಲ್ಲಿ ನೋಡ್ತೀರಾ. ಸೊ ರಿಯಲಿಸ್ಟಿಕ್ ಬರೋ ತರ ಟ್ರೈ ಮಾಡಿದೀವಿ. ಸೊ ಆಡಿಯನ್ಸ್ ಹೇಳ್ಬೇಕು ರಿಯಲಿಸ್ಟಿಕ್ ಇದೆಯಾ ಇಲ್ಲ. ಸೂಪರ್. ಸೊ ಏನಾದ್ರು ಗ್ರಾಫಿಕ್ ತರ ಕಾಣ್ತಿದೆ. ಟ್ವಿಸ್ಟ್ ಅದನ್ನೇ ಆಕ್ಚುಲಿ ಸ್ಪೀಕಿಂಗ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಸ್ಟೋರಿ, ಇನ್ನ ಹೇಳಿ. ಆದ್ರೆ ನಾನು ಕಂಡುಹಿಡಿದ್ಬಿಟ್ಟೆ. ನೀವು ಯಾರು? ನೀವು ಆರ್ಮಿ ಅವರು, ನೀವು ಲೆಫ್ಟಿನೆಂಟ್ ಕರ್ನಲ್ ಅಲ್ವಾ, ಇಂಟೆಲಿಜೆನ್ಸ್ ಏಜೆನ್ಸಿ ಇದ್ದೀರಾ ಮತ್ತೆ. ಸೊ ಸ್ಟೋರಿ ಇಲ್ಲ ಆಕ್ಚುಲಿ, ಆ ಟ್ವಿಸ್ಟ್ ನ ರಿಯಲಿ ಐ ಟೆಲ್ ಯು. ಎಲ್ಲ ಶೂಟಿಂಗ್ ಎಲ್ಲ ಫಿನಿಶ್. ಸರಿ. ಪ್ರೊಡ್ಯೂಸರ್ ಸಾರಿ ಬೈಯರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಒಂದು ಶೋ ಹಾಕಿದೀವಿ. ಆವತ್ತಿನೇ ನನಗೆ ಸ್ಟೋರಿ ಅರ್ಥ ಆಯ್ತು. ಅದು ಹೆಂಗೆ ಅಂದ್ರೆ ಇದು ಬೇಕು, ಕರೆಕ್ಟ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹೌದು. ದೆನ್ ಡಾಟ್ಸ್ ಆರ್ ದೇರ್, ಲಿಂಕ್ ಮಾಡ್ಕೊಳ್ಳಿ. ಆ ಡಾಟ್ಸ್ ಲಿಂಕ್ ಸೂಪರ್. ಫೈನಲಿ ಸೆಕೆಂಡ್ ಹಾಫ್ ಅಲ್ಲಿ ಹೇಳಿದ್ದಾರೆ. ಫಸ್ಟ್ ಹಾಫ್ ಮಾತ್ರ ಆರಾಮಾಗಿ ಕೂತ್ಕೊಂಡು ನೋಡ್ಬೇಕು. ಬಟ್ ಯಾರು ಹೋಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಏನ್ ಬರ್ತಾನೆ ಅವ್ರಿಗೆ ಗೊತ್ತಾಗಲ್ಲ. ಏನೋ ಒಂದು ಓಡ್ತಾ ಇದೆ, ಟಕ್ನ ಇನ್ನೊಂದು ಬಂದ್ಬಿಟ್ಟೆ, ಏನಪ್ಪ ಆಯ್ತು, ಏನೋ ತಪ್ಪಾಯ್ತಾ, ಏನೋ ಇದು ಕಟಿಂಗ್ ತಪ್ಪಾಯ್ತಾ, ನನಗೆ ಡೌಟ್ ಬಂತು. ಬಂದ ಮೇಲೆನೆ ನಾನು ಬಂದು ಅವ್ನು ಕೈ ಕೊಟ್ಟೆ, ವೆರಿ ಗುಡ್, ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನೀವು ಹೇಳಿದ್ದು ನಮ್ಮ ಸಿನಿಮಾಗೆ ಅವರು ಓನರ್. ಅಬ್ವಿಯಸ್ಲಿ ಅದ್ರಲ್ಲಿ ಸುಮ್ಮನೆ ನಾವು ವಯಸ್ಸಿಟ್ಕೊಂಡು ಪೊಸಿಷನ್ ಇಟ್ಕೊಂಡಲ್ಲ ಹೇಳಲ್ಲ. ಅವನು ಎಷ್ಟೊಂದು ಕಷ್ಟಪಟ್ಟದ್ದು ನಮ್ಮ ಡೈರೆಕ್ಟ್ರು. ಇವನನ್ನು ಹೇಳ್ತೀನಿ, ಯಾರನ್ನ ತಪ್ಪು ತಿರುಗಬೇಡ, ನಮ್ಮ ಮಗನ ವಯಸ್ಸು. ಸೊ ಈ ನಮ್ಮ ಸೂರ್ಯ ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಅವ್ರು ಪಟ್ಟ ಕಷ್ಟ ಹೇಳಾಗಲ್ಲ. ರಿಯಲಿ ದೇ ಮೇ ನಾಟ್ ಬಿ ರಿಯಲೈಸಿಂಗ್ ದಟ್. ನಾನು ದೂರ ತಂದು ನೋಡ್ತೀನಲ್ಲ, ಟೈಮ್ ಆಯ್ತು ಕೇಳಿ. ದಿಸ್ ಬಾಯ್ ನಿನ್ನೆ 12 o'clock ತನಕ ಈ ಸ್ಯಾಂಡಿಸೆ ಎಲ್ಲಿಂದೋ ತಕೊಂಡು ಬರ್ಬೇಕು. ನೀವು ಅವನ ಜೊತೆಲಿ ಆಕಾಶ್ ಇನ್ನೊಂದು ಆರ್ಟಿಸ್ಟ್ ಇದ್ದಾರೆ, ಇಬ್ಬರು ಸೇರ್ಕೊಂಡು ಅದು ಮೈ ಅರೌಂಡ್ 11+ ಇಟ್ ಕೇಮ್ ಟು ಮೈ ಪ್ಲೇಸ್. ಸೊ ಇದು ಸಾಮಾನ್ಯ ಇಲ್ಲ, ಇಟ್ಸ್ ವೆರಿ ಟಫ್. ಈ ಮೂವಿನ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನೇಚರ್ 100% ಹೆಲ್ಪ್ ಮಾಡಬೇಕು ಅನ್ನೋ ನಾನು ಪ್ರಯತ್ನ ಮಾಡ್ಕೊಳ್ತೀನಿ. ಕರೆಕ್ಟ್. ಬಿಕಾಸ್ ದೀಸ್ ಪೀಪಲ್ ಆರ್ ಯಂಗ್ಸ್ಟರ್ಸ್. ಅವರು ವೃತ್ತಿ ಆಗಬೇಕು. ಆ ಬ್ಲೆಸ್ಸಿಂಗ್ಸು ದೇವ್ರು ಕೊಡಬೇಕು. ದೇವರಾಗಿಯೇ
ಅಭಿಮಾನಿಗಳು ಕೂಡ ಹಾ 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 ಇದು ಸೂಪರ್. ಏನಕ್ಕೆ ಇವಾಗ ನಾವು ನಮ್ಮ KRG ಸ್ಟುಡಿಯೋಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇವಾಗ ಗೊತ್ತಾಗ್ತಾ ಇದೆ. ಅವ್ರಿಗೆ ಫಸ್ಟ್ ಟೈಮ್ ನೋಡಿದಾಗ ಅವ್ರ ರಿಯಾಕ್ಷನ್ ಒಂದು ಡಿಸ್ಟ್ರಿಬ್ಯೂಷನ್ ಶೋ ಅಂತ ಜನರಲಿ ಅದು ಕೂಡ ರೇರೆ, ಅದು ಜಾಸ್ತಿ ಆಗಲ್ಲ. ಡಿಸ್ಟ್ರಿಬ್ಯೂಟರ್ಗೆ ಪೂರ್ತಿ ಸಿನಿಮಾ ತೋರಿಸೋದು ಅನ್ನೋದು ರೇರ್ ಸಂಗತಿ. ಬಟ್ ಅದನ್ನ ಧೈರ್ಯ ಮಾಡಿ ನೀವು ಎಲ್ಲರೂ ಟ್ರೈಲರ್ ತೋರಿಸ್ತಾರೆ. KRG ಅವರು ಫಸ್ಟ್ ನಾವು ಅದೇ ಟ್ರೈಲರ್ ತೋರಿಸಿದ್ದಾದ್ಮೇಲೆ ಇನ್ನೊಂದ್ಸರಿ ನೋಡಿದ್ರು, ಮತ್ತೊಂದ್ಸರಿ ಟ್ರೈಲರ್ನ ಇನ್ನೊಂದ್ಸರಿ ಹಾಕಿ ಅಂದ್ರೆ. ಸೊ ಅದು ನೋಡಿದ್ದಾದ್ಮೇಲೆ ಬೇರೆ ಏನು ಹೇಳಿಲ್ಲ, ಸರಿ ನಾವು ಮಾಡ್ತೀವಿ ಮೂವಿ ಅಂತ. ಸೋ ಸ್ವೀಟ್ ಸೂಪರ್. ಬಟ್ ಈ ಜಾಗಕ್ಕೆ ಏನಕ್ಕೆ ಅನ್ನೋದನ್ನ ಹೇಳಬೇಕು. ನೀವು ಅಷ್ಟೊಂದೆಲ್ಲ ಪೋಸ್ಟರ್ಸ್ ಎಲ್ಲ ತಂದಿದ್ದು ರೀಸನ್ನು ನಮ್ಮ ಹಿಂದ್ಗಡೆ ಅಲ್ಲಿ ಒಂದು ಅಜ್ಮೇರಿಂದ ಒಂದು ಅದ್ಭುತವಾಗಿರೋ ಡಿವೈನ್ ಮರ ಒಂದಿದೆ. ಈ ನಮ್ಮ RMR ಫಾರ್ಮ್ಸ್ಗೇನೆ ಇಡೀ ಸಿನಿಮಾಗೇನೆ ಒಳ್ಳೇದು ಮಾಡುವಂತಹ ಒಂದು ಮರನ ಇರೋದಕ್ಕೋಸ್ಕರ ನಾವು ಈ ಜಾಗದಲ್ಲಿ ಬಂದಿದ್ದೀವಿ. ಬಟ್ ಆ ಮರ ಇವಾಗ 28ನೇ ತಾರೀಕಾಗಿ ಮಾಂಗ್ದ ಹೆಂಗಾಗಿ ಆಚೆ ಬರ್ತದೆ ಬಟ್ ಬಂದಿಲ್ವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮಗೂ ಹೀರೋಯಿನ್ ನೋಡ್ದಾ ಸರ್ ಹೋಗಿದಾರಂತೆ. ಓ ಸರಿ ಓಕೆ. ಹಾಗಾಗಿ ಬಂದಿಲ್ಲ. ಲಡ್ಡು ಬರ್ದೇ ಇದ್ರೆ ಆಮೇಲಿಂದ ಎಲ್ಲಿಗೂ ಕರಿಬೇಡಿ ಅವ್ರನ್ನ. ಆಮೇಲೆ ಲಡ್ಡು ತಗೊಂಡ್ ಬರ್ಲೇಬೇಕು ಅಂತ ಹೇಳಿ ತಗೊಂಡ್ ಬರ್ತಾರೆ. ತುಂಬಾ ಇಷ್ಟ ಅವ್ರಿಗೆ ಬರೋದಕ್ಕೆ, ಈ ಇಂಟರ್ವ್ಯೂಗೆಲ್ಲ ಬರೋದಕ್ಕೆ ಇಷ್ಟನೇ. ಸೂಪರ್. ಅಂದ್ರೆ ತಿರುಪತಿಗೆ ಅವ್ರ ಫ್ಯಾಮಿಲಿ ಜೊತೆ ಓ ಹೋಗ್ಬೇಕು. ಸರಿ ಅಟ್ಲೀಸ್ಟ್ ನಾಳೆನಾದ್ರೂ ಮಾಡ್ಕೊಳ್ಳಿ ಅಂತ ಅಂದ್ರು. ಅಯ್ಯೋ. So, ಮತ್ತೆ ನಾಳೆ ಟೈಮ್ ಅವೈಲಬಿಲಿಟಿ. ಕರೆಕ್ಟ್ ಇಲ್ಲ. ಬಟ್ ಈ ನನಗೆ ಒಂದು ಅರ್ಥ ಎಲ್ಲ ಒಂದಷ್ಟು ಅರ್ಥ. ಬಟ್ ಹೀರೋಯಿನ್ ಆಂಗಲ್ ನಾನು ಏನಕ್ಕೆ ಅಷ್ಟು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ಹೀರೋಯಿನ್ ಆಂಗಲ್ಗೆ ಹೆಂಗ್ ಒಳಗಡೆ, ಬಿಕಾಸ್ ಇದು ಒಂದೊಂದು ಎರಾದಲ್ಲಿ ನಡೆಯುವಂತ ಶಾರ್ಟ್ಸ್ ಬೇರೆ ಇದೆ ಟ್ರೇಲರ್ ಅಲ್ಲಿ. ಸೊ ಆ ಹೀರೋಯಿನ್ ಆಂಗಲ್ ನ ಹೆಂಗ್ ತಗೊಂಡ್ಬರ್ಬೇಕು, ಜಾಸ್ತಿ ಬಿಟ್ಕೊಡ್ಬೇಡಿ, ಬಟ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡೋಣ ಅಂತ 28ಗೆ. ಹೀರೋ ಹೀರೋಯಿನ್ ಅವ್ರಿಗೂ ನಾನು ಹೇಳ್ತೀವಿ. ಓಕೆ. ಓ ಗೊತ್ತಾ ಆಕ್ಚುಲಿ. ಸರಿ. ಸೊ ಅದೇನಂದ್ರೆ ಒಂದು ಹೆಣ್ಣಿಗೆ ಗಂಡನ ಪ್ರೀತಿ ತುಂಬಾ ಮುಖ್ಯ ಆಗಿರುತ್ತೆ. ಹೌದು. ಸೊ ಅಂದ್ರೆ ಅವಳು ಹುಡ್ತಾಳೆ, ಅಪ್ಪ ಅಮ್ಮನ ಬೆಳೀತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಗಂಡನ ಮನೆ ಬಂದಾಗ ಗಂಡನ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಬಟ್ ಗಂಡನಿಗೆ ಕಿವಿ ಕೇಳಿಸಲ್ಲ. ರೋಸ್ ಲವರಿಗೆ ಇನ್ನೊಂದೇನೋ ಬ್ಯಾಕ್ ಡ್ರಾಪ್ ಏನೋ. ಸೊ ಆ ಥರ ಇದ್ದಾಗ ಗಂಡನ ಪ್ರೀತಿ ಸಿಗ್ದಿದ್ದಾಗ ಸೊ ಅವಳ ಭಾವನೆಗಳು ಏನಾಗ್ಬೋದು ಆ ಥರದ್ದು ಅನ್ನೋದು ಹೀರೋಯಿನ್ ಕ್ಯಾರೆಕ್ಟರ್. ಓ ಸೂಪರ್. ಸೊ ಮನಸ್ಸಿನ ಪ್ರೀತಿನೇ ಕೇಳಿಸಿದ್ದೀರಾ ಹೀರೋಯಿನ್ಗೆ. ಹೌದು, ಕಂಪ್ಲೀಟ್ ಕಾನ್ವರ್ಜೇಷನ್ ಇಲ್ಲ ಅಲ್ವಾ. ನಮ್ ಈ ಒಂದು ಕಣ್ಗಳೇ ಸೋತು ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ. ಸಾಂಗ್ ಅಲ್ಲಿ ಅಬ್ಸರ್ವ್ ಮಾಡಿ ನನ್ಗೆ ಅವ್ರಿಗೆ ಐ ಕಾಂಟ್ಯಾಕ್ಟ್ ಇಲ್ಲ. ಹೌದು, ನನ್ನ ನೋಡ್ತಾ ಇರ್ತಾರೆ, ರೋಸೇ ನೋಡ್ತಾ ಇರ್ತೀನಿ. ಕಂಪ್ಲೀಟ್ ಎಂಟೈರ್ ಸಾಂಗ್ ಅಲ್ಲಿ. ಹೌದು. ಸೆಟ್ ಅಲ್ಲೂ ಕೂಡ ಒಂದು ನಾವೆಲ್ಲ ಹೆಂಗ್ ಗೊತ್ತಾ, ನಾವು ಜಾಣ್ ಕಿವುಡು, ಏನ್ ಬೇಕು ಅಷ್ಟ್ ಮಾತ್ರ ಕೇಳಿಸ್ಕೊತೀವಿ ಅಂತ, ದೊಡ್ಡವ್ರ ಕರೆ ಕೇಳಲ್ಲ ಅಂತ. ಬಟ್ ನೀವು ಸೆಟ್ ಅಲ್ಲೂ ಇರ್ಬೇಕಾದ್ರೆ ಆ ಮೋಡ್ಗೆ ಹೆಂಗ್ ಹೋಗ್ತಾ ಇದ್ರಿ, ಪ್ರಿಪರೇಷನ್ ಹೆಂಗ್ ಮಾಡ್ತೀರಿ ಎಲ್ಲರೂ ಹೇಳ್ತಾರೆ. ಬಟ್ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಆ ಮೋಡ್ ಹೋಗೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಹೆಂಗ್ ಮಾಡ್ತೀರಿ? ಆ ಥರ ಮಲ್ಟಿ ಟಾಸ್ಕಿಂಗ್ ವರ್ಕ್ಗಳಿದ್ವು ಶೂಟಿಂಗ್ ಸ್ಪಾಟ್ ಅಂದ್ರೆ. ಯಾಕಂದ್ರೆ ನಾವೆಲ್ಲರೂ ಫಸ್ಟ್ ಮೂವಿ. ಕರೆಕ್ಟ್. ಸೊ ಹಾಗಾಗಿ ಸೆಟ್ಟಿಗೆ ಬಂದಿದ ತಕ್ಷಣ ಮೋರೋ ಸೆಟ್ಟಲ್ಲಿ ಎಲ್ಲೂ ಸ್ಮೈಲ್ ಎಂಟೈರ್ ಮೂವಿಲಿ. ಅವನು ಕಂಪ್ಲೀಟ್ ಒತ್ತಡದಲ್ಲೇ ಇರ್ತಾನೆ. ಅದು ಯೂಶಲಿ ನಾನು ಸಿನಿಮಾ ಶೂಟಿಂಗ್ ಒಂದು ದಿನ ಶೂಟಿಂಗ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಮದುವೆ ಮಾಡ್ದಂಗೆ. ಹೌದು, 100% ದಿನ ಮದುವೆ ಮಾಡ್ದಂಗೆ ಅದು. ಕರೆಕ್ಟ್. ದಿನ ಗಂಡು ಹೆಣ್ಣು ಸೇರಿಸಿ ಒತ್ತಡದಲ್ಲೇ ಇದ್ದಾಗ ಹೆಂಗೆ ಇರ್ತಾ ಇದ್ವಿ, ಬಂದು ಶಾರ್ಟ್ ಅಂತ ಬಂದ್ರೆ ಕ್ಯಾಮ್ರಾ ಮುಂದೆ ಬರಬೇಕು. ಹೌದು. ಸೊ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಅದು ಕ್ಯೂಟ್ ಹೇಗಿರ್ತಾರೆ, ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂದ್ರೆ, ಕ್ಯೂಟ್ ಬಂದ್ರೆ ನಾರ್ಮಲ್ ಎಲ್ಲರ ಜೊತೆ ಸೋಷಿಯಲ್. ಹೌದು, ಎಲ್ಲರ ಜೊತೆ ನಗ್ನಾಗ್ತಾ ಅವ್ರ ಹೌದು. ಸೊ ಅವ್ರದೇ ಆದಂತ ಒಂದು ಲೋಕ. ಅದೊಂದು ಸ್ವಲ್ಪ ಫಸ್ಟ್ ಬಿಗಿನಿಂಗ್ ಒಂದೂವರೆ ತಿಂಗಳು ನಾನು ಸ್ವಲ್ಪ ಜನ ಹುಡುಕಿನೇ ಹೋಗ್ತಾ ಇದ್ದೆ, ಎಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಪಾಪ ಅವ್ರದ್ದೇನು ತಪ್ಪಿರೋದಿಲ್ಲ. ಚಿಕ್ಕ ವಯಸ್ಸಿಂದ ಅವರು ಹೆರಿಡಿಟರ್ನೆಲ್ಲ ಸಮಸ್ಯೆ. ಸೊ ಅವ್ರದ್ದು ಅರ್ಥ ಮಾಡ್ಕೊಂಡ್ಬಂದು ಆಮೇಲೆ ಅವ್ರ ಕಣ್ಣು ಹೇಗೆ ಬಿಡ್ತಾ ಇರ್ತಾರೆ, ಅವರು ವರ್ತನೆ ಹೇಗಿರುತ್ತೆ, ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ನಮ್ಗೆಲ್ರಿಗೂ 3 ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ರಿಹರ್ಸಲ್ ಮಾಡಿಸಿದ್ದಾರೆ. ವಿತೌಟ್ ರಿಹರ್ಸಲ್ ಎಲ್ಲೂ ನಾವು ಕ್ಯಾಮ್ರಾ ಮುಂದೆ ಆಗಿಲ್ಲ. ಪ್ರತಿಯೊಬ್ಬರು ಎಲ್ಲ ಕಲಾವಿದರಿಗೂ ರಿಹರ್ಸಲ್ ಮಾಡಿಸಿದ್ದಾರೆ. ಸೊ ಆ ರಿಹರ್ಸಲ್ ತುಂಬಾ ಹೆಲ್ಪ್ ಆಯ್ತು. ಪ್ರತಿಯೊಬ್ರು ವರ್ಕ್ಶಾಪ್ ಮಾಡಿರೋದು ತುಂಬಾ ಒಳ್ಳೆ. ಈ ಲಿಪ್ ರೀಡಿಂಗ್ ನ ತುಂಬಾ ಮಾಡ್ತಾರೆ ಅಂತ. ಹೌದು, ಸ್ವಲ್ಪ ಹಿಯರಿಂಗ್ ಏಡ್ ಯೂಸ್ ಮಾಡೋರು ಅದನ್ನ ಏನಾದ್ರು ಮಾಡಿದ್ರ? ಲಿಪ್ ರೀಡಿಂಗು ಮತ್ತೆ ಪ್ಲಸ್ ನಮ್ಮ ಎದುರುಗಡೆ ಇರೋರು, ಫಾರ್ ಎಕ್ಸಾಂಪಲ್ ನಾನು ಮಾತಾಡುವಾಗ ಅವ್ರೇನಾದ್ರು ಕಣ್ಣಿಂಗ್ ಅಲ್ಗೆ ಹೋಗುತ್ತೆ ನಿಮ್ದಲ್ವಾ, ನಾನು ನಿಮ್ಮನ್ನ ನೋಡಿ ಅವ್ರು ನೋಡ್ತೇನೆ. ಹೌದು, ಇದೊಂದು ಪಾಯಿಂಟ್ ಇದೆ, ಇದನ್ನ ಡಿಕೋಡ್ ಮಾಡ್ಬೇಕು. ಒಂದು ಸೀನ್ ಇದೆ, ಇದು ಇದೆಯಾ? ಅವನಿಗೆ ಕಿವಿ ಕೇಳಿಸೋದಿಲ್ಲ. ಈಗ ನಾನು ತಿರ್ಗಲ್ಲ. ಸೊ
ಸೊ ನನ್ನ ಎದುರುಗಡೆ ನೀವಿರ್ತೀರಾ, ನಾನು ನಿಮ್ಮನ್ನ ಅಬ್ಸರ್ವ್ ಮಾಡಬೇಕು, ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅದನ್ನು ನೋಡಿ. ಸೊ ನೀವು ಅಲ್ಲಿ ನೋಡಿತೀರಾ, ನಿಮ್ಮ ಕಣ್ಣು ನೋಡಿದ ತಕ್ಷಣ ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಅಬ್ಬಾ ಸೋ ಸ್ವೀಟ್, ಸೂಪರ್. ಬಟ್ ಇಷ್ಟೊಂದು ಗನ್ಸು ವೆಪನ್ಸು ಇದೆಲ್ಲ ಟಾಪರ್ಸ್ ಅಂತ ಹೇಳ್ತಿದ್ರು. ನೀವು ಅಂತೂ ಅದ್ರ ಜೊತೆನೆ ಬದುಕಿರೋರು. ಹೌದು. ವರ್ಷ ಹೌದು, 39 years. 39 years ಅದ್ರ ಜೊತೆ ಬದುಕಿರೋರು. ಈ ಮೂವಿಲಿ ಇದು ಬರುತ್ತೆ ಕತೆ ಅಂತ ಹೇಳಿದಾಗ, ಯಾಕೆ ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ, ಕ್ಲೈಮ್ಯಾಕ್ಸ್ ಏನು ಹೇಗೆ ಬಿಟ್ಕೊಟ್ರು ಅಂತ ಇನ್ನೂ ಸಿನಿಮಾ ನೋಡಿದಾಗ ಗೊತ್ತಾಗಿತ್ತು. ಬಟ್ ಸ್ಟಾರ್ಟಿಂಗ್ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಧೈರ್ಯ ಏನು ಅಂತ, ಅಂದ್ರೆ ಯಾಕೆಂದ್ರೆ ಓಪನ್ ಆಗಿ ಬಿಟ್ಕೊಟ್ಟಿರ್ಲಿಲ್ಲ ಏನು, ಏನ್ ಹೇಳಿ ಕನ್ವಿನ್ಸ್ ಮಾಡಿದ್ರು? ಇವರು ಆಕ್ಚುಲಿ ನನ್ನ ಯಾವುದು ಒಂದು ಮ್ಯಾಟ್ರ್ ಹೇಳಿನೂ ಕನ್ವಿನ್ಸ್ ಮಾಡಿಲ್ಲ. ಫಸ್ಟ್ ಪಾಯಿಂಟ್, ಇವ್ರ ಆಕ್ಟಿವಿಟೀಸ್, ಇವ್ರ ಡೆಡಿಕೇಶನ್ ನಾನು ನೋಡಿದೆ. ಓಕೆ, ಹೆಂಗೆ ನೋಡಿದೆ ಅಂದ್ರೆ, ಇವರು ನನ್ನ ಕರೆದುಬಿಟ್ಟು ಒಂದು ಚಿಕ್ಕ ರೋಲ್ ಇದೆ, ನಿಮಗೆ ಇವ್ರು ಹೇಳಿದ್ರಲ್ಲ ಮೀನ್ಸ್ ಇದು ವ್ಯಕ್ತಿನ ನೋಡಿಬಿಟ್ಟು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ಕರೆಕ್ಟ್. ನನ್ನ ನೋಡಿಬಿಟ್ಟು ನನಗೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಇಟ್ಕೊಂಡಿದ್ದೆ, ಅದು ಹೇಳ್ಬೇಕು ನನ್ನ ಕರೀತಾರೆ. ಅದನ್ನು ನಮ್ಮ ಶಿವಪ್ಪನ ಒಬ್ರು ಇದ್ದಾರೆ, ಸೇಮ್ ಕಲಾವಿದರು ಈ ಮೂವಿಯಲ್ಲಿ. ಅವ್ರ ಥ್ರೂ ಇವ್ರ ಫಸ್ಟ್ ಪರಿಚಯ ಇಲ್ಲ ನಾವು. ಶಿವಪ್ಪ ನನ್ನ ಕರ್ಕೊಂಡು ಇವರು ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ನಂದು ಏನು ರೋಲ್ ಏನು ಹೆಂಗೆ ಪ್ರಾಕ್ಟೀಸ್ ಏನು ಹೇಳಿದರು. ದೆನ್ ಅದೆಲ್ಲ ರಿಹರ್ಸಲ್ ಆಮೇಲೆ ಶೂಟಿಂಗ್ ಸ್ಪಾಟ್ ಹೋಗುವಾಗ ದಟ್ ಟೈಮ್ ಆವಾಗಲೇ ನನಗೆ ಇವ್ರದ್ದು ಫುಲ್ ಡೆಡಿಕೇಶನು, ಹಾರ್ಡ್ ವರ್ಕ್, ಎಷ್ಟೋ ಒಂದು ಪಡ್ತಾರೆ ಅಂದರೆ, ಇವನ್ ನಾನೇನು ಹೇಳ್ತೀನಿ ಅಂದರೆ, ಹೀರೋ ಕರೆಕ್ಟ್ ಅಂಗಡಿಗೆ ಹೋಗ್ತಾನೆ, ಲಂಚ್ ತಕೊಂಡು ಬರ್ತಾನೆ, ಅವನೇ ತಕೊಂಡು ಬಂದು ಎಲ್ಲರೂ ಕೊಡ್ತಾನೆ. ನೋಡಿದ್ವಿ ಇವಾಗ ಬೆಳಗ್ಗೆ. ಒನ್ ಡೇ ಇಲ್ಲ, ಕರೆಕ್ಟ್. ಆ ಡೈಲಿ ಟಿಲ್ ದ ಟೈಮ್ ಇಟ್ ಫಿನಿಶಸ್. ಇವ್ರು ಏನು ಮಾಡ್ತಾರೆ, ಇವರು ಅಸಿಸ್ಟೆಂಟ್ ಯಾರು ಇಟ್ಕೊಂಡಿಲ್ಲ, ಇಲ್ಲಿ ಮಾನಿಟ್ರ್ ನೋಡ್ತಾ ಇದ್ದಾನೆ, ಅಲ್ಲಿ ಆ ಕಲಾವಿದರು ಏನೋ ಮಾಡ್ತಾ ಇದ್ದಾರೆ. ಇವ್ರಿಗೂ 100 ಸಾರಿ ಹೇಳ್ಬಿಟ್ಟ, ಹಂಗಿಲ್ಲ ಬ್ರೋ. ಇಲ್ಲಿಂದ ಅಲ್ಲಿ ಓಡ್ತಾನೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಮಾಡಿ ಹೇಳ್ಬಿಟ್ಟು ಓಡಿ ಬಂದು ನೋಡ್ತಾನೆ. ಸೊ ದಿಸ್ ಇಸ್ ಜನರಲಿ ಸಾಮಾನ್ಯ ಚಿಕ್ಕ ಹುಡುಗರು ಫಸ್ಟ್ ಬರ್ಬೋರು ಆ ಥರ ಮಾಡಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ಬಿಡುತ್ತೆ. ಇವು ಸ್ವಲ್ಪನೂ ಟಯರ್ಡ್ ಆಗಿಲ್ಲ. ಸೊ ಅವಾಗನೇ ಮನಸ್ಸಲ್ಲಿ ನಾನು ಕೆಲವು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ನಿಜನೇ ಬರುತ್ತೆ, ನಿಜ ಅದೇ ಹೌದು, ಸುಳ್ಳು ಹೇಳಿ ಬರಲ್ಲ. ಹೌದು. ನಾನು ಇದನ್ನ ನೋಡಿಬಿಟ್ಟು ಮನಸ್ಸೊಳಗಡೆ ಮಾಡ್ಕೊಂಡೆ, ಒಂದು ಐಡಿಯಾ ಇಲ್ಲ, ಒಂದು ಕಂಪ್ಯಾಷನ್ ಬಂತು. ಸರಿ, ಇವ್ರಿಗೆ ನಾವು ಏನೋ ಒಂದು ಹೆಲ್ಪ್ ಮಾಡಬೇಕು, ನಾನೇ ಪ್ರೊಡ್ಯೂಸರ್ ಆಗ್ಬೇಕನ್ನಿಲ್ಲ, ಅದು ಹೆಲ್ಪ್ಗೆ ಬಂತು. ಸರಿ, ಬೈ ಸಮ್ ಆಫ್ ದಿ ಟೆಲಿಪತಿ ಗೊತ್ತಾಗಿರ್ಬೇಕು. ಇವರು ನೆಕ್ಸ್ಟ್ ಡೇ ಏನೋ ಒಂದು ಕೆಲಸಕ್ಕೋಸ್ಕರ ನಮ್ಮ ಎಲೆಕ್ಟ್ರಾನ್ ಸೈಡ್ ಹೋಗುವಾಗ ನಮ್ಮ ಮನೆಗೆ ಬಂದು ನಮ್ಮ ವೈಫ್ ಹತ್ರ ಕೇಳಿದ್ರು, ಮೇಡಮ್ ಇವರು ಸಾರ್ನೋ ನಾವು ಒಂದು ಸ್ವಲ್ಪ ಹೆಲ್ಪ್ ಬೇಕು, ಪ್ರೊಡ್ಯೂಸರು ಥರ. ನಾನು ನಮ್ಮ ವೈಫಿಗೂ ನಾನೆಲ್ಲ ಡೈಲಿ ಬಂದು ಹೇಳ್ಬೇಕಲ್ವಾ, ಅವ್ರು ಇವರು ನೋಡಿದ್ದು ಪಾಪ ಅವ್ರಿಗೂ ಒಳ್ಳೆ ಒಂದು ಇಂಪ್ರೆಷನ್ ಬಂತು. ಆ ಥರ ಪರ್ಸನ್ನ ಸೇರಿಬಿಟ್ಟು ದೆನ್ ಆ್ಯಕ್ಚುಲಿ ಒಂದು ಎಕ್ಸ್ಟೆಂಟ್ ತನಕ ನನಗೆ ಸ್ವಲ್ಪ ಫೀಲ್ ಆಯಿತು. ಏನು ಫೀಲ್ ಗೊತ್ತಾ, ಹಣ ಬರುತ್ತೆ ಹೋಗುತ್ತೆ, ನಾಟ್ ದ್ಯಾಟ್ ಸೆಕೆಂಡ್ರಿ. ಅದಿಲ್ಲ, ಈ ಕೋಆರ್ಡಿನೇಷನ್ ಸ್ವಲ್ಪ ಬೇರೆಯವರು ಬಿಕಾಸ್ ಆಫ್ ಅದರ್ಸ್. ಈಗ ಪಿಕ್ಚರ್ ಆಯಿತು, ಸೆಲ್ಲಿಂಗ್ಗೆ ಹೋಗ್ತೀವಿ, ಏನೋ ಒಂದು ಹೋಗ್ತೀವಿ, ಯಾರು ನಮಗೆ ಎಂಟರ್ಟೈನೇ ಮಾಡಿಲ್ಲ. ಹೌದು, ಹೊಸ ಟೀಮು ಇರುತ್ತೆ. ಸುಮ್ಮನೆ ತಕ್ಕೊಳ್ರಿ ಹೇಳಿದೀವಿ, ಸುಮ್ಮನೆ ಬೇಡ, ಅದೇ ಈ ಥರ ನಾನು ತುಂಬ ಬೇಜಾರು ಮಾಡ್ಕೊಂಡೆ. ಬಟ್ ನಾವು ಫುಲ್ಲಿ ಕಾನ್ಫಿಡೆಂಟ್. ಸೋ ಸ್ವೀಟ್. ನಮ್ಮ ತಂಡ ಅವರು ಇದ್ದಾರೆ ಕಲಾವಿದರು, ಹೌದು, ಇಲ್ಲಿ ಇನ್ನು ನೋಡ್ತೀರ ಅವ್ರೆ ಎಲ್ಲ ಆಲ್ ಯಂಗ್ ಬಾಯ್ಸ್, ಲವ್ಲಿ, ಎಲ್ಲರೂ ಅವ್ರವರೇ ಮಾಡ್ತಾರೆ ಪ್ರಮೋಷನ್, ಅವರೇ ಮಾಡ್ತಾರೆ. ಅಂಡ್ ಇವ್ರದ್ದು ಹಾರ್ಡ್ ವರ್ಕ್, ಅವ್ರದ್ದು ಇಂಟ್ರೆಸ್ಟ್ ಅಂಡ್ ಹಾರ್ಡ್ ವರ್ಕ್ ಎಲ್ಲ ಸೇರಿ ಭಗವಂತರು ನಮ್ಮ ಮಾಂಕದ ಹೆಂಗನೆ ಬ್ಲೆಸ್ ಮಾಡಬೇಕು. ಸಪೋರ್ಟ್ ಮಾಡಿ ಗೊತ್ತು ನನಗೆ. ಅವರು ಬಾಸ್ ನೀವು ಏನೇ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಅವ್ರ ಬಗ್ಗೆ ನಾನು ಹೇಳ್ಬೇಕು ಖಂಡಿತ. ನಾವು ಸ್ಟ್ರಗಲ್ ಮಾಡಿದೀವಿ, ಅದು ಎಲ್ಲ ಮಾಡ್ತಾರೆ. ಓಕೆ, ಬಟ್ ಅಲ್ಲ, ಸಾರಿ, ಬಟ್ ಇವ್ರು ಫಸ್ಟ್ ಪ್ರೊಡ್ಯೂಸರ್ ಅಲ್ಲ ಸ್ಟಾರ್ಟ್ ಮಾಡ್ಬೇಕಾರೆ. ನೋಡಿ, ಅದು ಫಸ್ಟ್ ಆಕ್ಟರ್ ಆಗಿ ಬಂದವರು. ಓ ಲವ್ಲಿ. ಆಮೇಲೆ ಇಂಟ್ರೆಸ್ಟ್ ಇಂದ ಇದು ಮಾಡಿದ್ರು. ಬಟ್ ಪಾಪ ನಾವು ಒಂದು ಇಷ್ಟು ಶೂಟ್ಸ್ ಮತ್ತೆ CGI ವರ್ಕ್ ಡಬಲ್ ವರ್ಕ್ ಆಗುತ್ತೆ. ಸೊ ಹೋಗ್ತಾ ಇತ್ತು. ಕರೆಕ್ಟ್. ಪಾಪ ಜಾಬ್ ಮಾಡ್ತಾರೆ ಕೆಲವರು ಪ್ರೊಡ್ಯೂಸರ್. ಹೌದು. ಆ ಥರ ಸಿಚುವೇಶನ್ಸ್ ತುಂಬಾ ಕ್ರಿಯೇಟ್ ಆಗ್ತಿತ್ತು. ಅಮ್ಮ ಸ್ಟ್ರಕ್ ಆಗಿಬಿಡ್ತಾ ಇದ್ವಿ ಅಲ್ಲಲ್ಲಿ ದುಡ್ಡಿಂದು. ಅವಾಗೆಲ್ಲ ಸೈಲೆಂಟ್ ಆಗ್ಬಿಡೋದು ಪಾಪ. ಅವಾಗ ಸರ್ ಕಾಲ್ ಮಾಡಿ ಏನಕ್ಕೆ ಹಿಂಗೆ ಸ್ಟ್ರಕ್ ಆಗಿದೆ ಅಂತ ಎವ್ರಿ ಟೈಮ್ ಬೂಸ್ಟ್ ಮಾಡೋರು. ಇದುವರೆಗೂ ಪಾಪ ಅವರು ಜೊತೆಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಿ. ಸೊ ಅವ್ರದ್ದು ದೊಡ್ಡ ಗುಣ ಆ್ಯಕ್ಚುಲಿ. ರಿಯಲಿ ಬಿಕಾಸ್
ಅವರು ನಾವು ಸುಮ್ಮನೆ ಹೇಳ್ತೀವಿ ಬೆವರರಿಸಿ ರಕ್ತ ಸುರಿಸಿ, ಇವ್ರು ನಿಜವಾಗ್ಲೂ ರಕ್ತ ಸುರಿಸಿ ಬಂದಿದ್ದಾರೆ ಅಲ್ಲಿ 39 ಇಯರ್ಸ್. ಸೊ ಆ ದುಡ್ಡು ಇದು ಅಲ್ವಾ. ಸೊ ಅಲ್ಲಿ ಇಂಡಿಯಾನ ಕಾಪಾಡಿದಂತಹ ದುಡ್ಡಲ್ಲಿ ಇವತ್ತು ಮಾಂಗ್ ದ ಯಂಗ್ ಅಲ್ಟಿಮೇಟ್. ಬಟ್ ಓವರ್ ಆಲ್ ಇದು ಯಾವ ಸೆಕ್ಟರ್ ಆಫ್ ಆಡಿಯನ್ಸ್ ಅಥವಾ ಯಾರು ಏನು ಅಂತ ನಾವು ಬ್ರ್ಯಾಂಡ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಹೌದೌದು. ನಾನು ಟ್ರೇಲರ್ ನೋಡಿದಾಗ ನನ್ಗೆ ಹಂಗೆ ಅನ್ಸಿತ್ತು, ಇದು ಫ್ಯಾಮಿಲಿ ಸಿನಿಮಾ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ದಿಸ್ ಇಸ್ ಅ ವೆರಿ ಕ್ಲೀಶೆ ಜೆನರಿಕ್ ಲೈನ್ ಯಾವುದೇ ಸಿನಿಮಾ ಮಾತಾಡಿದ್ರು, ವಿಚ್ ಶುಡಂಟ್ ಬಿ ದ ಲೈನ್ ಇಸ್ ವಾಟ್ ಐ ಥಾಟ್ ಮಾಂಗ್ ದ ಯಂಗ್. ಬಟ್ ನನಗೆ ಒಂದೇ ಒಂದು ಅನ್ಸಿದ್ದು, ಇವಾಗ ನೆಗೆಟಿವ್ ಕ್ಯಾರೆಕ್ಟರ್ ಇದ್ರೇನೆ ಹೀರೋಗೆ ಇಲ್ಲಿ ಪಾಸಿಟಿವ್ ಅನ್ನೋದು ಒಂದು. ನನ್ ಸರಿನಾ ತಪ್ಪ ಹೇಳಿ, ಟ್ರೇಲರ್ ನೋಡಿದ ಪ್ರಕಾರ ನನಗನ್ಸಿದ್ದು ಒಂದು ನೆಗೆಟಿವ್ ಕ್ಯಾರೆಕ್ಟರ್ is not just a character, it's just an aura which is being compared to ಅಂತ. ಬಟ್ ಯುವರ್ ಗೆಸ್ಸಿಂಗ್ ಇಸ್ 100% ಕರೆಕ್ಟ್. ಅಬ್ಬಾ ಥ್ಯಾಂಕ್ಸ್ ಸರ್. ಈಗ ದೇವರು ಇದ್ದಾರೆ, ಯಾರು ದೇವರು ನಮ್ಗೆ ಗೊತ್ತಾಗಲ್ವ. ಅದೇ ಇದು ಇಟ್ಬಿಟ್ಟು ಇದೆ ದೇವರನ್ನ ಆ ತರ ಕ್ಯಾರೆಕ್ಟರ್ ಕಿಂಡ್ರಿ. ಬಟ್ ಆಸ್ ಯು ಸೆಡ್ ಇಟ್ಸ್ ಎ ಫೆನಾಮಿನಲ್. ಆ್ಯಕ್ಚುಲಿ ಕಿಂಡ್ರಿ ಗಾರ್ಡನ್ ಇಷ್ಟು ಥರ ಈಗ ಪ್ರೆಸೆಂಟ್ ಪಾಸಿಟಿವ್ ನೆಗೆಟಿವ್ ಎನರ್ಜಿ ನೋಡ್ತಾ ಇದ್ರಲ್ಲ. ಸೊ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಜನಗಳಿಗೆ ಹೇಗೆ ತೋರಿಸಿದೀನಿ, ಅದೇ ಫೈಟ್ ವಾರ್ ಅದು ಕರೆಕ್ಟ್. ಯಾಕೆ ಗೊತ್ತಾ ಸೂರ್ಯವರೇ, ಇದನ್ನ ನಾವು ಹೇಳಿಲ್ಲ ಅಂದರೆ ಈಗ ಏನಾಗುತ್ತೆ ಗೊತ್ತಾ, ಜನರಲಿ ಈಗ ಜನ ನೋಡೋರಿಗೂ ಅಷ್ಟೇನೆ ಏನಾಗುತ್ತೆ, ಒಬ್ಬ ವಿಲನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಏನೋ ದೊಡ್ಡ ಮಟ್ಟದಲ್ಲಿ ಯಾರೋ ಒಬ್ಬ ಬಲ್ಲಾಳ ದೇವರ ರೇಂಜ್ಗೆ ಯಾರೋ ಬರ್ತಾರೆ, ಏನೋ ಆಗ್ತಾರೆ, ಅಲ್ಲಿ ಹೋರಿ ನಿಲ್ಲಿಸ್ತಾರೆ ಅನ್ನೋ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನ. ಬಟ್ ಅದೊಂದು ಫೆನಾಮಿನನ್ ಅಂತ ಹೇಳಿದಾಗ ಇದು ಒಂದು ಕ್ಯಾರೆಕ್ಟರ್ ಅಲ್ಲ, ಅದೊಂದು ಪ್ರಕ್ರಿಯೆ. ಆ ನೆಗೆಟಿವ್ ಪ್ರಕ್ರಿಯೆಗೆ ವಿರುದ್ಧವಾಗಿ ಹೀರೋ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ರಿಜಿಸ್ಟರ್ ಮಾಡಬೇಕು ಅಂತ. ಓಕೆನಾ? ಈ ನೋಟ್ ನಲ್ಲಿ ಲೆಟ್ ಅಸ್ ನಾಟ್ ಡಿಗ್ ಟೂ ಮಚ್. 28ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನೋಡೋಣ. ರೇಣುಕಾ ಮ್ಯಾಮ್ಗೆ ನಮ್ಮ ಕಡೆಯಿಂದನೂ ತುಂಬಾ ಥ್ಯಾಂಕ್ಸ್ ಸರ್. ಬಿಕಾಸ್ 100% ಹೇಳ್ತೀನಿ. ಹೆಲ್ಪ್ ಮಾಡಿರೋದು ತಾಯಿ ಸ್ಥಾನದಲ್ಲಿ ನಮ್ಮ ರೇಣುಕಮ್ಮ ಇವತ್ತು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಇದೆ ಸರ್. MEG ಆಫೀಸರ್ಸ್ ಮೆಸ್ ಆಲ್ಸೋ. ನಾನು ತುಂಬಾ ಅದ್ರೊಳಗಡೆ ಹೋಗ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ನಮ್ಮ ಹೈಟ್ಗೆ ಇದ್ರು ಕೂಡ ಬೇಕಿತ್ತು. ಬಟ್ ಇರ್ಲಿ, ನಮ್ ಕತೆ ಇರ್ಲಿ. ಬಟ್ ನಿಮಗೆ ಬೆಂಗಳೂರು ಅಂದ ತಕ್ಷಣ 17 ವಯಸ್ಸಲ್ಲಿ ಬೆಂಗಳೂರಿಗೆ ಬಂದ ಏನ್ ಸರ್ ಬೆಂಗಳೂರು, ಹೌ ಕ್ಲೋಸ್ ಬೆಂಗಳೂರು ಇಸ್ ಟು ಯು? ಆಕ್ಚುಲಿ ಬ್ಯಾಂಗ್ಳೂರ್ ಹೇಳಿದ್ದು ಇಮಿಡಿಯೇಟ್ ನೆನಪು ಏನು ಬರುತ್ತೆ ಅಂದ್ರೆ ಮೈ ವೈಫ್ ದ ಬ್ಯೂಟಿಫುಲ್ ಲೇಡಿ. 1989 ಅಲ್ಲಿ 88 ಅಲ್ಲಿ ಅವರು ನೋಡಿದೆ ನೆನಪು ಬರುತ್ತೆ. ಐ ಗೋ ಬ್ಯಾಕ್ ಟು ದ್ಯಾಟ್. ಬ್ಯಾಂಗ್ಳೂರ್ನ ಹೇಳಿದ್ದು ಈ ಮಿಲಿಟರಿ ಮೇಲೆ, ಆರ್ಮಿ ತುಂಬ ರೆಸ್ಪೆಕ್ಟ್ ಕೊಡೋ ನಮ್ಮ ಕನ್ನಡಿಗ ಜನಗಳು. ಕರೆಕ್ಟ್. 3 ಕರ್ನಾಟಕ ಏನಾಗಿದೆ ಅಂದರೆ 6 ಸ್ಟೇಟ್ನ ಟಚ್ ಮಾಡುತ್ತೆ. ಹೌದು. ಜಸ್ಟ್ ಯು ಸಿ. ಹೌದು. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಅಂಡ್ ತಮಿಳ್ನಾಡು, ಕೇರಳ. ಎಸ್. ಇನ್ನೊಂದು ಏನೋ ಇದೆ 6 ಸ್ಟೇಟ್. ಗೋವಾ 6 ಸ್ಟೇಟ್ನ ಟಚ್ ಆಗಿದೆ. ಹೌದು. ಇಡೀ ಇಂಡಿಯಾದಲ್ಲಿ ಸ್ಟೇಟ್ ಫ್ಲಾಗ್ ಇಟ್ಟು ಇರೋ ನಮ್ದೇ ಕರ್ನಾಟಕ. ಇದರಲ್ಲಿ ಇದು ಒಂದು ಸಾಕು ನಿಮಗೆ. ಕರೆಕ್ಟ್. ಹೌ ದಿ ಕನ್ನಡಿಗಸ್ ಲವ್ ದೇರ್ ಲ್ಯಾಂಡ್. ಟೋಟಲಿ. ಎಸ್. ಸೊ ಇದಾಯ್ತು. ಎಸ್. ಇಡೀ ಇಂಡಿಯಾದಲ್ಲಿ ದ ಟಾಲೆಸ್ಟ್ ಹೈಯೆಸ್ಟ್ ವಾಟರ್ ಫಾಲ್ ಕರ್ನಾಟಕ, ನಮ್ಮ ಜೋಗು. ಎಸ್. ದೆನ್ ಇಡೀ ಇಂಡಿಯಾಲಿ ಅಗೇನ್ ಹೌದು ದಿ ಮಾಡರೇಟ್ ವೆದರ್. ಹೌದು. ಓಕೆ. ಇದು ಅಂದ್ರೆ ಬೆಂಗಳೂರು ಹತ್ರ ಮಳೆಗಳು ಇಲ್ಲ. ಕರೆಕ್ಟ್. ಕಡಲು ಇಲ್ಲ. ಮಳೆಗಳಂದ್ರೆ ಬೆಟ್ಟಗಳು. ಬೆಟ್ಟ. ಮಳೆ ಬೆಟ್ಟ ಮಲೈ ಅಂತಾರೆಲ್ಲ. ಮಲೆ. ಬೆಟ್ಟ, ಕಡಲು ಇಲ್ಲ, ಫಾರೆಸ್ಟ್ ಇಲ್ಲ ಜಾಸ್ತಿ. Then how come it is so cool, remain cool? That is the prithvi, that is the nature. Correct. So ಇದು ಈ ತರ ಬ್ಯಾಂಗ್ಳೂರು ಅನ್ನೋದು ನನಗೆ ಇದೆಲ್ಲ ಟಕ್ ನೆನಪು. ಐ ರಿಯಲಿ ಲವ್ ಕನ್ನಡ, ಕರ್ನಾಟಕ ಪೀಪಲ್, ಕನ್ನಡಿಗಸ್, ಅಂಡ್ ಐ ಲವ್ ಬ್ಯಾಂಗ್ಳೂರ್. ಅದು ಇದೆ ಇಲ್ಲಿ. ಅದು ನೀವು ಕೇಳ್ಬಿಟ್ಟಿರಾ, ನಾನು ಹೇಳ್ಬಿಟ್ಟೆ. ಇಲ್ಲ, ವೆರಿ ಗುಡ್, ಚೆನ್ನಾಗಿದೆ. ಐ ಲವ್ ಇವನ್ ದ ಎಂಟೈರ್ ಕರ್ನಾಟಕ ಅಂಡ್ ಕನ್ನಡಿಗಸ್ ಬಿಕಾಸ್ ಐ ಆಮ್ ದಿ ಪರ್ಸನ್ ಸರ್ವ್ಡ್ 39 years in army. ಕರೆಕ್ಟ್. Army is collection of people from different states, ಮತ್ತೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಕರೆಕ್ಟ್. ನಾವು ಡೀಲ್ ಮಾಡುವಾಗ ಅದನ್ನು ಆಫೀಸರ್ ಪೋಸ್ಟ್ ಏನಾಗುತ್ತೆ, ಯು ಹ್ಯಾವ್ ಟು ಕ್ಲೋಸ್ಲಿ ಡೀಲ್ ವಿತ್ ದ ಪೀಪಲ್. ಕರೆಕ್ಟ್. ಅವಾಗ ದ ಬೆಸ್ಟ್ ಒನ್ ಹೂ ಇಸ್ ಬೆಸ್ಟ್ ಒನ್. ನಾನೇ ತಪ್ಪೋ ಸರಿನೋ ಗೊತ್ತಿಲ್ಲ, ಈ ಓಪನ್ ಮೀಡಿಯಲ್ಲಿ ಹೇಳಿ ಸರ್.
ಕನ್ನಡಿಗಾಸ್ ಈಸ್ ದ ಬೆಸ್ಟ್. ಅರೆ ಸೋ ಸ್ವೀಟ್. ಯು ಕ್ಯಾನ್ ಟ್ರಸ್ಟ್ ದಮ್. ಕರೆಕ್ಟ್ ಇವ್ರಿಗೆಲ್ಲ ಗೊತ್ತು. ಹೌದು. ಸೊ ಈ ತರ ಇದೆ. ಐ ರಿಯಲಿ ಲವ್ ಅಂಡ್ ಒಳ್ಳೆ ಕ್ವಶನ್ ಕೇಳಿದ್ದೀರಾ, Super. ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಬಟ್ ನನಗೇನು ಗೊತ್ತಾ, ನಮ್ಮ ಹಳದಿ ಕೆಂಪು ಬಾವುಟದ ಬಗ್ಗೆ ನೀವು ಜ್ಞಾಪಿಸ್ಬಿಟ್ರಿ, ಅದೇ ಹಳದಿ ಕೆಂಪು ಬಾವುಟ, ಅದೇ ಹಳದಿ ಕೆಂಪುನ ನೀವು ರೇಣುಕಾ ಮೇಡಮ್ ಅವ್ರಿಗೆ ಹಳದಿ ಹಚ್ಚಿ ಕೆಂಪು ಕುಂಕುಮ ಇಟ್ಟು ಮದುವೆ ಮಾಡ್ಕೊಂಡು ಬಾರ್ಡರ್ ಅಲ್ಲಿ, ಸರ್ ನಾವೊಂದು ಹೇಳ, ಬಾರ್ಡರ್ ಅಲ್ಲಿ ಸ್ಟೇಟ್ಸ್ ಬರೋದೇ ಇಲ್ಲ. ಐ ಆಮ್ ವೆರಿ ಶ್ಯೂರ್ ವೆನ್ ಯು ಆರ್ ದೇರ್ ಕನ್ನಡ ತಮಿಳ್ ತೆಲುಗು ಇಂಡಿಯಾ, ನಾವು ನಮ್ ದೇಶ ಇಡೀ ಪ್ರಪಂಚದಲ್ಲಿ ಏನಕ್ಕೆ ಸಾರೆ ಜಹಾಸೆ ಹಚ್ಚ ಅಂದ್ರೆ ಇದಕ್ಕೋಸ್ಕರ. ಅಲ್ಲಿ ಸ್ಟೇಟ್ಸ್ ಬರೋದೇ ಇಲ್ಲ. ಸೊ Indian Army is best, Indian Air Force is best, Indian Navy is best, Indian Armed Service is best. Correct. Indian Defense Minister, Prime Minister, they are having a wonderful time. ನಮಗೆ ಈ ಟೈಮಲ್ಲಿ ನಾವಿರೋದು, I'm sure we are very, very thankful for that. And very soon we will get POK also. What do you say, sir? ಯಾ ಅದೇ ಅದಕ್ಕೆ ತಾನೇ ಎಷ್ಟೋ ಒಂದು ಮಾಡ್ತಾ ಇದೀವಿ. ಮಾಡ್ಲೇಬೇಕು ಸರ್, ವಿ ವಿಲ್ ಗೆಟ್ ಇಟ್. ಇಂದಿರಾ ಗಾಂಧಿ ಅವರು ಎಷ್ಟೋ ಒಂದೊಂದು ಫೀಟ್ಗೂ ಒಂದೊಂದು ಕೋಟಿ ಖರ್ಚು ಮಾಡಿದ್ವಿ ಆ ರೀಸನ್. ಇಲ್ಲ, ಅದು ಇವಾಗ ಖರ್ಚೆಲ್ಲ ವಾಪಸ್ ತಗೊಂತೀವಿ. ವಿ ವಿಲ್ ಕಮ್ ಬ್ಯಾಕ್ ಆಫ್ಟರ್ POK ಇಸ್ ವಿತ್ ಅಸ್, ಅಲ್ವಾ ಸರ್? ರೇಣುಕಾ ಮ್ಯಾಮ್ಗೆ ನಮ್ಮ ಕಡೆಯಿಂದನೂ ತುಂಬಾ ಥ್ಯಾಂಕ್ಸ್. Sure. ಸರ್, ಬಿಕಾಸ್ 100% ಹೇಳ್ತೀನಿ. ಮಾಡಿರೋದು ತಾಯಿ ಸ್ಥಾನದಲ್ಲಿ ನಮ್ಮ ರೇಣುಕಮ್ಮ ಇವತ್ತು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಇದೆ. ಮಾಂಕ್ ದ ಯಂಗ್ 28 ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದಷ್ಟು ನಮ್ಮ ಕ್ಯಾರೆಕ್ಟರ್ಸ್ ಮಾಂಕ್ ದ ಯಂಗ್ ಸಿನಿಮಾಯಿಂದ ಇಲ್ಲೇ ಕೂತಿರ್ತಾರೆ. ಇದೇ ಫಾರ್ಮ್ ಇಂದ ನಾವು ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ.